ನೋಡಿ ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್ ಅಲ್ಲಿ ಯಾವ್ಯಾವ್ದು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಅನ್ನೋದನ್ನ ನೋಡೋಣ. ಆಲ್ಮೋಸ್ಟ್ ನಾನು ಇಲ್ಲೇನು ಕ್ವಶನ್ಸ್ಗಳನ್ನ ಸೆಟ್ ಮಾಡಿದ್ದೀನಿ, ಆಲ್ಮೋಸ್ಟ್ ಕ್ವಶನ್ಗಳು ಖಂಡಿತ ಬಂದೇ ಬರುತ್ತೆ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದರಲ್ಲಿ ಫಸ್ಟ್ ಒನ್ ಬಂದು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ವಿತ್ ಎಕ್ಸಾಂಪಲ್, ಮತ್ತೆ ಡಿಫೈನ್ ಅಲ್ಗರಿದಮ್ ಅಂಡ್ ಫ್ಲೋ ಚಾರ್ಟ್, ಎಕ್ಸ್ಪ್ಲೈನ್ ಡೇಟಾ ಟೈಪ್ಸ್, ವೇರಿಯೇಬಲ್ಸ್, ಕಾನ್ಸ್ಟೆಂಟ್ಸ್ ಸಪೋರ್ಟೆಡ್ ಇನ್ ಸಿ. ಇದನ್ನ ಡೀಟೇಲ್ ಆಗಿ ಬರೀರಿ. ಅದ್ರ ರೂಲ್ಸ್ ಗಳು ಏನ್ ಬರುತ್ತೆ, ಐಡೆಂಟಿಫೈರ್ ಅಂದ್ರೇನು, ವೇರಿಯೇಬಲ್ಸ್ ಅಂದ್ರೇನು, ರೂಲ್ಸ್ ಏನು, ಅದನ್ನ ಡೀಟೇಲ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಬರೀರಿ. ಸುಮ್ಮನೆ ಒಂದ್ ಲೈನು ಎರಡ್ ಲೈನು ಆ ತರ ಬರೆಯಕ್ ಹೋಗ್ಬಿಡಿ. ಡೀಟೇಲ್ ಆಗಿ ಯಾವುದೇ ಇನ್ಫಾರ್ಮೇಶನ್ ತಗೊಂಡ್ರು ಕೂಡ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಗೊತ್ತಿದೆ ಅದನ್ನ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ ಕೊಟ್ಟು ಬರೀರಿ. ಆಗ ನಿಮ್ಗೆ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಹಾಗೇನೆ ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ಫಾರ್ಮೇಟೆಡ್ ಐಒ ಫಂಕ್ಷನ್, ಪ್ರಿಂಟ್ ಎಫ್ ಯಾವ ರೀತಿ ವರ್ಕ್ ಆಗುತ್ತೆ, ಸ್ಕ್ಯಾನ್ ಎಫ್ ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಎಕ್ಸಾಂಪಲ್ಸ್ ಗಳನ್ನ ಹೇಳಿ. ಎಕ್ಸ್ಪ್ಲೈನ್ ಆಪರೇಟರ್ಸ್ ಇನ್ ಸಿ, ಅರಿಥಮೆಟಿಕ್, ರಿಲೇಷನಲ್, ಲಾಜಿಕಲ್ ಮತ್ತೆ ಬಿಟ್ ವೈಸ್ ಆಪರೇಟರ್ಸ್ ಅಂದ್ರೇನು, ಜೊತೆಗೆ ಇಲ್ಲಿ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಸಹ ಕೇಳ್ತಾರೆ. ಸೊ ಇದು ಫಿಫ್ತ್ ಕ್ವಶನ್ ಆಗಿರುತ್ತೆ. ಸಿಕ್ಸ್ತ್ ಬಂದು ಡೆವಲಪ್ ಎ ಸಿ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಬೇಸಿಕ್ ಕ್ಯಾಲ್ಕುಲೇಷನ್. ನೋಡಿ, ಒಂದು ಪ್ರೋಗ್ರಾಮ್ ನ ಯಾವುದೇ ಫಾರ್ಮುಲಾ ಕೊಟ್ರೆ ಯಾವ ರೀತಿ ಬರಿಬೇಕು ಅನ್ನೋದು ಒಂದು ಪ್ರೋಗ್ರಾಮ್ ನಿಮ್ಗೆ ತಿಳ್ಕೊಂಡ್ರೆ ಅವ್ರು ಎಂತದೇ ಡಿಫ್ರೆಂಟ್ ಫಾರ್ಮುಲಾಸ್ಗಳನ್ನ ನೀವು ಕೊಡ್ಲಿ ಎಲ್ಲದಕ್ಕೂ ಕೂಡ ಪ್ರೋಗ್ರಾಮ್ ನ ಬರಿಬಹುದು. ಇದು ಸಿಕ್ಸ್ತ್ ಕ್ವಶನ್ ಆಗಿರುತ್ತೆ. ಸೊ ಹಾಗಾಗಿ ಫಾರ್ಮುಲಾಸ್ ಕೊಟ್ರೆ ಯಾವ ರೀತಿ ಪ್ರೋಗ್ರಾಮ್ ಬರಿಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಎಕ್ಸ್ಪ್ಲೈನ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಇಫ್ ಎಲ್ಸ್, ಸ್ವಿಚ್ ಸ್ಟೇಟ್ಮೆಂಟ್, ಇದ್ರ ಎಕ್ಸಾಂಪಲ್ಸ್. ನೀವು ಈ ತರದ ಕ್ವಶನ್ಗಳು ಬಂದಾಗ ಎಸ್ಪೆಷಲಿ ಈ ಮಾಡ್ಯೂಲ್ ನಲ್ಲಿ ಇಫ್ ಆಗಬಹುದು ಅಥವಾ ಸ್ವಿಚ್ ಸ್ಟೇಟ್ಮೆಂಟ್ ಆಗಿರ್ಬಹುದು ಅಥವಾ ಲೂಪಿಂಗ್ ಕಾನ್ಸೆಪ್ಟ್ ಆಗಿರಬಹುದು, ಅದನ್ನ ಬರೆಯುವಾಗ ಫಸ್ಟ್ ಸಿಂಟ್ಯಾಕ್ಸ್ ಅನ್ನ ಬರೀರಿ, ನಂತರ ಫ್ಲೋ ಡಯಾಗ್ರಾಮ್ ನ ಬರೀರಿ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಸಿಂಟ್ಯಾಕ್ಸ್ ನ ಎಕ್ಸ್ಪ್ಲೇನ್ ಮಾಡಿ, ಮತ್ತೆ ವರ್ಕಿಂಗ್ ಪ್ರೊಸೀಜರ್ ನ ಬರೀರಿ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದು. ಜೊತೆಗೆ ಒಂದು ಸಣ್ಣದಾದಂತಹ ಒಂದು ಚಿಕ್ಕದಾಗಿರುವಂತಹ ಒಂದು ಪ್ರೋಗ್ರಾಮ್ ನ ಬರೀರಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಅನ್ನ ಈ ಒಂದು ಮಾಡ್ಯೂಲ್ ನಲ್ಲಿ ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಇಫ್ ಎಲ್ಸ್ ಅಂದ್ರೆ ಏನು, ನೆಕ್ಸ್ಟ್ ಡೆವಲಪ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್. ಇದು 3 ಮೆಥಡ್ಸ್ ಅಲ್ಲೂ ಮಾಡಬಹುದು. ನೀವು ಒಂದು ನೆಸ್ಟೆಡ್ ಇಫ್ ಯೂಸ್ ಮಾಡಬಹುದು, ಇಫ್ ಯೂಸ್ ಮಾಡಬಹುದು, ಸ್ವಿಚ್ ಯೂಸ್ ಮಾಡಬಹುದು, ಟರ್ನರಿ ಆಪರೇಟರ್ಸ್ ನ ಯೂಸ್ ಮಾಡಬಹುದು. ಈ 3 ಮೆಥಡ್ಸ್ ಅಲ್ಲಿ ನೋಡ್ಕೊಂಡ್ರೆ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ನೀವು ಬರೀಬಹುದು. ಹಾಗೇನೆ ಫಾರ್ ಅಂದ್ರೇನು, ವೈಲ್, ಡೂ ವೈಲ್ ಲೂಪ್, ಇದ್ರ ಬಗ್ಗೆನೂ ಕೂಡ ಕೇಳ್ತಾರೆ. ಮತ್ತೆ ಪ್ಯಾಟರ್ನ್ಸ್ ಗಳು ಏನ್ ಬರುತ್ತೆ ನಿಮ್ಗೆ, ಟ್ರಯಾಂಗಲ್ ಪ್ಯಾಟರ್ನ್ಸ್ ಆಗಿರ್ಬೋದು. ಪ್ಯಾಟರ್ನ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ನಿಮ್ ಸ್ಟಾರ್ ಡಿಸ್ಪ್ಲೇ ಮಾಡೋದಾಗಿರ್ಬೋದು, ನಂಬರ್ಸ್ ಡಿಸ್ಪ್ಲೇ ಮಾಡೋದಾಗಿರ್ಬೋದು, ಟೇಬಲ್ಸ್ ಅನ್ನ ಡಿಸ್ಪ್ಲೇ ಮಾಡೋದಾಗಿರ್ಬಹುದು. ಈ ರೀತಿ ಪ್ಯಾಟರ್ನ್ಸ್ ಗಳದೇ ಒಂದಷ್ಟು ಕಾನ್ಸೆಪ್ಟ್ ಇದೆ. ಅದೊಂದಷ್ಟು ನೋಡ್ಕೊಂಡ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ರೀತಿ ಬರೆಯೋದು ಅಂತ ಹೇಳಿ. ಹಾಗೆ ಬ್ರೇಕ್ ಮತ್ತೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಅನ್ನು, ಎಸ್ಪೆಷಲಿ ಈ ಸ್ಟೇಟ್ಮೆಂಟ್ಸ್ ನ ನೀವು ಎಕ್ಸ್ಪ್ಲೇನ್ ಮಾಡುವಾಗ ಒಂದು ಚಿಕ್ಕದೊಂದು ಪ್ರೋಗ್ರಾಮ್ ಬರೀರಿ. ಪ್ರೋಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಒಳ್ಳೆ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಮಾಡ್ಯೂಲ್ 3 ಅಲ್ಲಿ ಫಂಕ್ಷನ್ಸ್ ಮತ್ತೆ ಅರೇಸ್ ಬರುತ್ತೆ. ಇದರಲ್ಲಿ ಫಂಕ್ಷನ್ಸ್ ಅಂದ್ರೆ ಏನು, ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಇದರಲ್ಲಿ ನೋಡಿ ತುಂಬಾ ವೆರೈಟೀಸ್ ಬರುತ್ತೆ. ಬೇಸ್ಡ್ ಆನ್ ಪ್ಯಾರಾಮೀಟರ್ಸ್, ನೋ ಆರ್ಗ್ಯುಮೆಂಟ್ ನೋ ರಿಟರ್ನ್ ವ್ಯಾಲ್ಯೂ, ಆರ್ಗ್ಯುಮೆಂಟ್ ವಿತ್ ರಿಟರ್ನ್ ವ್ಯಾಲ್ಯೂ, ಮತ್ತೆ ಆರ್ಗ್ಯುಮೆಂಟ್ ವಿತ್ ನೋ ರಿಟರ್ನ್ ವ್ಯಾಲ್ಯೂ, ಹೀಗೆ ತುಂಬಾ ವೆರೈಟೀಸ್ ಬರುತ್ತೆ. ಸೊ ಇದನ್ನ ಎಲ್ಲಾ ಒಂದು ಕಾನ್ಸೆಪ್ಟ್ ನ ಕಲ್ತ್ಕೊಂಡ್ರೆ ನೀವು ಯಾವ್ದು ಕೇಳಿದ್ರು ಸಹ ಆನ್ಸರ್ ಮಾಡಬಹುದು. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಾಲ್ ಬೈ ವ್ಯಾಲ್ಯೂ ಅಂಡ್ ಕಾಲ್ ಬೈ ರೆಫರೆನ್ಸ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಇದನ್ನ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಪಾಯಿಂಟರ್ಸ್ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಅದ್ರ ಬೇಸಿಸ್ ಮೇಲೂ ಕೂಡ ನಾವು ವಿಡಿಯೋ ಮಾಡಿದ್ವಿ, ಅದನ್ನೊಂದ್ಸಲ ನೋಡಿ. ಸೊ ಈ ಒಂದು ಕ್ವಶನ್ ಕೇಳ್ತಾರೆ ನಿಮ್ಗೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅಫ್ಕೋರ್ಸ್ ಇಲ್ಲಿ ಕೊಟ್ಟಿರೋದಿಲ್ಲ ಇಂಪಾರ್ಟೆಂಟ್, ಆದ್ರೆ ಇದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳಿ. ಮತ್ತೆ ಫ್ಯಾಕ್ಟೋರಿಯಲ್ ನಂಬರ್ ಅಂದ್ರೇನು, ಫಿಬೊನಾಸಿ ಸೀರೀಸ್ ಅಂದ್ರೇನು, ಯೂಸಿಂಗ್ ಫಂಕ್ಷನ್ಸ್, ಈ ಪ್ರೋಗ್ರಾಮ್ಗಳನ್ನ ನೀವು ನೋಡ್ಕೋಬಹುದು. ಮತ್ತೆ ಅರೇಸ್ ಅಂದ್ರೇನು, ಡಿಕ್ಲರೇಷನ್ ಯಾವ ತರ ಮಾಡ್ತೀರಾ, ಅದನ್ನ ಇನ್ಶಿಯಲೈಸೇಷನ್ ಯಾವ ತರ ಮಾಡ್ತೀರಾ, ಯೂಸ್ ಕೇಸಸ್ ಏನು, ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಮತ್ತೆ ರೈಟ್ ಎ ಸಿ ಪ್ರೋಗ್ರಾಮ್ ಟು ರೀಡ್ ಎನ್ ನಂಬರ್ಸ್, ಫೈಂಡ್ ಸಮ್ ಅಂಡ್ ಆವರೇಜ್ ಆಫ್ ಯೂಸಿಂಗ್ ಅನ್ ಅರೇ. ಮತ್ತೆ ರೈಟ್ ಎ ಸಿ ಪ್ರೋಗ್ರಾಮ್ ಟು ಸಾರ್ಟ್ ನಂಬರ್ ಯೂಸಿಂಗ್ ಬಬಲ್ ಸಾರ್ಟ್ ಬರುತ್ತೆ, ಸೆಲೆಕ್ಷನ್ ಸಾರ್ಟ್ ಬರುತ್ತೆ. ಎಸ್ಪೆಷಲಿ ಬಬಲ್ ಸಾರ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾವುದೇ ಇಂಟರ್ವ್ಯೂ ನಲ್ಲಿ ಹೋದ್ರೂ ಕೂಡ ನಿಮ್ಗೆ ಸಿ ಪ್ರೋಗ್ರಾಮಿಂಗ್ ಅಂದ್ರೆ ಇದು ಕಾಮನ್ ಕ್ವಶನ್ ಇದ್ದೇ ಇರುತ್ತೆ. ಬರೀ ಇದು ಕ್ವಶನ್ ಅಷ್ಟೇ ಅಲ್ಲ, ಅದು ಟ್ರೇಸಿಂಗು ಸಹ ಕೇಳ್ತಾರೆ. ಯಾವ ರೀತಿ ನೀವು ಟ್ರೇಸ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಎಸ್ಪೆಷಲಿ ಬಬಲ್ ಸಾರ್ಟ್ ಪ್ರೋಗ್ರಾಮು
ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ ಇದನ್ನ. ಮಾಡ್ಯೂಲ್ 4 ನಲ್ಲಿ ಸ್ಟ್ರಿಂಗ್ಸ್ ಅಂಡ್ ಮ್ಯಾಟ್ರಿಸಸ್. ಸೊ ಮೊದಲನೇದಾಗಿ ಸ್ಟ್ರಿಂಗ್ಸ್ ಅಂದ್ರೆ ಏನು, ಸ್ಟ್ರಿಂಗ್ಸ್ ಅಲ್ಲಿ ವೆರೈಟೀಸ್ ಆಫ್ ಫಂಕ್ಷನ್ಸ್ ಇದೆ. ಆಲ್ಮೋಸ್ಟ್ ಕೇಳ್ಬೋದು ಅದ್ರಲ್ಲಿ ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಕಂಪೇರ್, ಸ್ಟ್ರಿಂಗ್ ಕನ್ಕಟಿನೇಷನ್ ಇವೆಲ್ಲ ಕೂಡ ಬರುತ್ತೆ. ನೆಕ್ಸ್ಟ್ ಸ್ಟ್ರಿಂಗ್ಸ್ ನ ರಿವರ್ಸ್ ಮಾಡೋದು ಹೇಗೆ, ಪ್ಯಾಲಿಂಡ್ರೋಮ್ ನೋಡೋದು ಹೇಗೆ, ಈ ಕ್ವಶನ್ಸ್ ಸಹ ಕೇಳ್ತಾರೆ ಇಲ್ಲಿ. ಮತ್ತೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್, ರೋ ಮತ್ತೆ ಕಾಲಮ್ಸ್ ನ ಇಂಟರ್ಚೇಂಜ್ ಮಾಡಿ ಡಿಸ್ಪ್ಲೇ ಮಾಡುವಂತಹ ಪ್ರೋಗ್ರಾಮ್ ಆಗಿರಬಹುದು. ಮತ್ತೆ ಇದು ರೈಟ್ ಎ ಪ್ರೋಗ್ರಾಮ್ ಟು ಮಲ್ಟಿಪ್ಲೈ ಟೂ ಮ್ಯಾಟ್ರಿಕ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇದು ಕೇಳ್ತಾರೆ ನಿಮ್ಗೆ. ಹಾಗೆ ಇದಿಷ್ಟು ಮಾಡ್ಯೂಲ್ 4 ಆಯ್ತಲ್ವಾ. ಈಗ ನೆಕ್ಸ್ಟ್ ನೀವು ಮಾಡ್ಯೂಲ್ 5 ಬಂದ್ರೆ ಪಾಯಿಂಟರ್ಸ್, ಸ್ಟ್ರಕ್ಚರ್ಸ್, ಫೈಲ್ ಹ್ಯಾಂಡ್ಲಿಂಗ್. ಪಾಯಿಂಟರ್ ಅಂದ್ರೆ ಏನು, ನಾವು ಆಲ್ರೆಡಿ ವಿಡಿಯೋ ಮಾಡಿದೀವಿ, ಅದನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನೋಡಿ. ಪಾಯಿಂಟರ್ ಅಂದ್ರೇನು, ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ, ಯಾವ ರೀತಿ ಇನಿಷಿಯಲೈಸ್ ಮಾಡ್ತೀವಿ, ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಸೊ ಪಾಯಿಂಟರ್ಸ್ ನ ಯೂಸ್ ಮಾಡಿಕೊಂಡು ಸಮ್, ಮೀನು ಇವುಗಳನ್ನ ಫೈಂಡ್ ಔಟ್ ಮಾಡೋದು ಹೇಗೆ. ಮತ್ತೆ ಸ್ಟ್ರಕ್ಚರ್ಸ್ ಅಂದ್ರೆ ಏನು, ಹಾಗೆ ಇದು ಯಾವ ರೀತಿ ನಾವು ಸ್ಟ್ರಕ್ಚರ್ಸ್ ಅಲ್ಲಿ ಸ್ಟೂಡೆಂಟ್ ರೆಕಾರ್ಡ್ ಅನ್ನ, ಈಗ ಸ್ಟೂಡೆಂಟ್ ನೇಮ್ ಆಗ್ಬಹುದು, ಮಾರ್ಕ್ಸ್ ಆಗ್ಬಹುದು, USN ನಂಬರ್ ಆಗ್ಬಹುದು, ಯಾವ ರೀತಿ ಸ್ಟೋರ್ ಮಾಡ್ತೀವಿ, ಮತ್ತೆ ಯಾವ ರೀತಿ ಆಕ್ಸೆಸ್ ಮಾಡ್ತೀವಿ, ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಗೆ ಕೇಳ್ತಾರೆ. ಮತ್ತೆ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ ಫೈಲ್ ಓಪನ್, ಫೈಲ್ ಕ್ಲೋಸ್, FSCANF, printf ಇವುಗಳನ್ನ ಕೇಳ್ತಾರೆ ನಿಮ್ಗೆ. ಎಕ್ಸ್ಪ್ಲೈನ್ ಇನ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಲ್ಲಿ ಮ್ಯಾಲಾಕ್, ಕ್ಯಾಲಾಕ್, ಇನ್ನೊಂದು ಫಂಕ್ಷನ್ ಬರುತ್ತೆ ರಿಅಲಾಕ್ ಮತ್ತೆ ಫ್ರೀ, ಅದನ್ನು ಕೇಳಬಹುದು. ಇದು ಮೋಸ್ಟ್ ಇಂಪಾರ್ಟೆಂಟ್, ಹೆಚ್ಚಿಗೆ ಕೇಳುವಂತ ಕ್ವಶನ್ಸ್ ಆಗಿರುತ್ತೆ. ಕಾಮನ್ ಆಗಿ ಕೇಳುವಂತಹ ಪ್ರೋಗ್ರಾಮ್ಸ್ ಯಾವ್ದಾಗಿರುತ್ತೆ. ಸೊ ಇಲ್ಲಿ ಬಂದು ಫಿಬೊನಾಸಿ ಸೀರೀಸ್, ರಿಕರ್ಸಿವ್ ಮೆಥಡ್ ಅಲ್ಲೂ ಕೇಳಬಹುದು, ಇಟರೇಟಿವ್ ಮೆಥಡ್ ಅಲ್ಲಿ ಕೇಳಬಹುದು. ಮತ್ತೆ ಪ್ಯಾಟರ್ನ್ ಪ್ರಿಂಟಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರಯಾಂಗಲ್ಸ್ ನ ಕೇಳ್ತಾರೆ ನಿಮ್ಗೆ. ಸರ್ಚಿಂಗ್ ಅಲ್ಲಿ ಬಂದು ಲೀನಿಯರ್ ಸರ್ಚ್, ಬೈನರಿ ಸರ್ಚ್, ಇದು ನಿಮ್ಗೆ ಲ್ಯಾಬ್ ಪ್ರೋಗ್ರಾಮು ಸಹ ಆಗಿರೋದ್ರಿಂದ ಚೆನ್ನಾಗಿ ಕಲ್ತ್ಕೊಳ್ಳಿ ಇದನ್ನ. ಬೈನರಿ ಸರ್ಚ್, ಬೈನರಿ ಆಲ್ಮೋಸ್ಟ್ ನೀವು ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಅಂತ ಹೇಳ್ತೀರಾ, ಇಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸಿದ್ರೆ ಆ ಪ್ರೋಗ್ರಾಮ್ ನ ನಿಮ್ಗೆ ನಾವು ರೆಕಾರ್ಡ್ ಮಾಡಿ ಕಳಿಸ್ತೀವಿ, ಅದ್ರ ವಿಡಿಯೋ ರೆಕಾರ್ಡ್ ಮಾಡಿ ನಿಮ್ಗೆ ಕಳಿಸ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಆಗ್ಲೇ ಹೇಳ್ದಾಗೆ ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಮ್ಯಾಟ್ರಿಕ್ಸ್ ಆಪರೇಷನ್ಸ್ ಬರುತ್ತೆ, ಮತ್ತೆ ಸ್ಟ್ರಿಂಗ್ ಆಪರೇಷನ್ಸ್ ವಿತೌಟ್ ಯೂಸಿಂಗ್ ಲೈಬ್ರರಿ ಫಂಕ್ಷನ್ಸ್. ನೋಡಿ, ಯಾವುದೇ ಒಂದು ಮೇನ್ ಕೊಟ್ರೆ ಒಂದು ಮೇನ್ ಅಲ್ಲಿರುವಂತಹ ಕಂಪ್ಲೀಟ್ ಪ್ರೋಗ್ರಾಮ್ ನ ನೀವು ಬರಿಬೇಕಾಗುತ್ತೆ. ಲಾಜಿಕ್ ನ, ಕಮೆಂಟ್ಸ್ ನ ಕರೆಕ್ಟ್ ಆಗಿ ಬರೀರಿ. ಒಂದು ಎಕ್ಸಾಂಪಲ್ಸ್ ನ ಕೊಡಿ, ನೀವೇನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಥವಾ ಏನ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಬರೀರಿ. ನೋಡಿ, ಇಷ್ಟು ಇಂಪಾರ್ಟೆಂಟ್ ಕ್ವಶನ್. ನೀವು ಬೇಕಾದ್ರೆ ಚೆಕ್ ಮಾಡಿ, ಎಕ್ಸಾಮ್ ಆದ್ಮೇಲೂ ಬೇಕಾದ್ರೆ ನೀವು ನಮ್ಮ ವಿಡಿಯೋನ ನೋಡಿ. ಆಲ್ಮೋಸ್ಟ್ ಕ್ವಶನ್ಸ್ ಗಳು ನಿಮ್ಗೆ ರಿಪೀಟ್ ಆಗೇ ಆಗುತ್ತೆ. ಇದರಲ್ಲಿ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಅದರಲ್ಲಿ ವಿಡಿಯೋನು ಸಹ ಮಾಡ್ತೀವಿ. ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.